ಓಕೆ, ತುಪ್ಪ ಹಾಕಿದೀವಿ ಹಾಕಿದೀವಿ ಈಗ. ಸೂಪರ್. ಈಗ ತೊಳಸ್ಬೇಕು ಚೆನ್ನಾಗಿ. ಆಹಾ, ಅದು ಪೂರ್ತಿ ಗಟ್ಟಿ ಆಗ್ಬೇಕು, ಅಲ್ಲಿವರೆಗೂ ತೊಳಸ್ಬೇಕು. ಸರಿ. ಅಂದ್ರೆ ನಿಮ್ ಕೈಗೆ ತುಂಬಾ ಕೆಲಸ ಕೊಡ್ತಾ ಇದೀವಿ ಅಂತ ಅರ್ಥ. ಹೌದು. ಡನ್ ವಿತ್ ಅಮೃತ ಫಲ. ಯಾ ಲುಕಿಂಗ್ ಸೋ ಗುಡ್. ಸಕ್ಕದಾಗ ಕಾಣ್ತದೆ, ಎಮ್ಮಾಗಿದೆ ಅಮೃತ ಫಲ. ಇನ್ನು ಚೆನ್ನಾಗಿ ಇದಾಗಬೇಕು. ಇನ್ನೂ ಚೆನ್ನಾಗಿ ಸಾಫ್ಟ್ ಆಗ್ಬೇಕಾ? ಸಾಫ್ಟ್ ಆಗಿ ಅದ್ ಪೀಸ್ ಬರೋ ಹಾಗೆ ಸ್ವಲ್ಪ ಇದ್ ಮಾಡ್ಬೇಕು. ಅದು ಇಲ್ಲಿ ಎಣ್ಣೆ ಬಿಟ್ಕೋಬೇಕು ಬರ್ಫಿ ತರ ಮಾಡ್ಬೇಕು. ಓಕೆ. ಸೊ ಈ ಗ್ಯಾಪ್ ಅಲ್ಲಿ ಏನ್ ಮಾಡ್ಕೋಬೇಕು ನಾವು? ಏನಾದ್ರು ತಯಾರಿ ಮಾಡ್ಬೇಕಾ ಇಲ್ಲ ಡೈರೆಕ್ಟ್ ಆಗಿ ತಿನ್ನೋದಾ? ಏಲಕ್ಕಿ ಪುಡಿ ಆಗಿ ರೆಡಿ ಇದೆಯಲ್ಲ, ಆಮೇಲೆ ಲಾಸ್ಟಿಗೆ ಹಾಕ್ಬಿಟ್ಟು ಅಷ್ಟೇ ತಟ್ಟೆಗೆ ತುಪ್ಪ ಹಾಕಬೇಕು. ತಟ್ಟೆಗೆ ಸೌದ್ ಬಿಟ್ಟು. ಸೊ ಹಾಕೋಣ ತುಪ್ಪ ಇದಕ್ಕೆ? ಹೌದು. ನಿನ್ ಮನೇಲಿ ಇರುವಾಗ್ಲೂ ಇದೇ ಕಲರ್ ಬರುತ್ತಾ? ಹೌದು, ಅಂದ್ರೆ ಇನ್ನೂ ಸ್ವಲ್ಪ ಬೆಲ್ಲ ಜಾಸ್ತಿ. ಸೊ ಬೆಲ್ಲ ಜಾಸ್ತಿ ಹಾಕೊಂಡ್ರೆ ಇನ್ನು ಬ್ರೌನ್ ಆಗಿ ಬರುತ್ತಲ್ಲ? ಬರುತ್ತೆ. ಸೊ ಬೆಲ್ಲ ಕಮ್ಮಿ ಹಾಕೊಂಡ್ರೆ ಸ್ವಲ್ಪ ಕಲರ್ ಚೇಂಜ್. ಈಗ ಕರೆಕ್ಟ್ ಆಗಿರುತ್ತಲ್ವಾ ಸ್ವೀಟ್? ಸ್ವೀಟ್ ಸ್ವಲ್ಪ ಕಡಿಮೆ. ಒಳ್ಳೇದು. ಸ್ವೀಟ್ ಕಮ್ಮಿ ಎಷ್ಟು ತಿಂದ್ರೆ ಅಷ್ಟು ಒಳ್ಳೇದು. ಕರೆಕ್ಟ್. ಅದು ಬೇರೆ ನಾವೇ ತುಂಬಾ ಸ್ವೀಟ್ ಅಲ್ವಾ? ತುಂಬಾ ನಮ್ಮಲ್ಲೇ ಇನ್ನೊಂದು ಸ್ವೀಟ್ ನಾವ್ ಇದನ್ನ ಟಚ್ ಮಾಡಿದ್ರೆ ಅದು ಫುಲ್ ಸ್ವೀಟ್ ಆಗೋಗುತ್ತೆ. ಹೌದು. ಮಾಡ್ಬಿಡಮ್ಮ ಒಂದ್ಸತಿ ಟಚ್ ಹಂಗಂದ್ರೆ. ನನ್ ಕೈ ಬರ್ನ್ ಆಗೋಗುತ್ತೆ. I'll tell you, this dish is so damn tasty. ನಿಜವಾಗ್ಲು ಫುಲ್ ತಿನ್ಬಿಡ್ಬೋದು. ನಮ್ಮ ಮನೇಲಿ ಒಂದ್ ತಟ್ಟೆಲ್ ಹಾಕ್ಬಿಟ್ಟು ಕಟ್ ಮಾಡಿ ಬೇರೆ ಇಡಲ್ಲ, ಅದು ತಟ್ಟೆಲೇ ಇಟ್ಟಿರ್ತಾರೆ. ಹಿಂಗ್ ಹೋಗ್ ಬರೋಷ್ಟೊಳಗೆ ಹಿಂಗ್ ಫುಲ್ ಬರ್ತಿರುತ್ತೆ, ಹೋಗ್ತಾ ಬರ್ತಾ ಎಲ್ಲ ಖಾಲಿ ಫುಲ್ಲು. ಇದು ಅನಂತ ಪದ್ಮನಾಭ ವ್ರತಕ್ಕೆ ಮಾಡ್ತೀವಿ. ಹೌದಾ? ಹೌದು. ನಾವ್ ಅದಕ್ಕೋಸ್ಕರ ವ್ರತ ಬರ್ಲಿ ಅಂತ ಕಾಯ್ತೀವಿ. ಇವತ್ತು ದೇವಿ ಸೇವೆ ಅಲ್ವಾ ಶ್ರುತಿ? ಹಾಗಾಗಿ ಗೌರಿ ಖಂಡಿತ ದೇವಿ ಸೇವೆ. ಓಕೆ ಆಯ್ತು, ನಾವ್ ಲಿಟ್ರಲಿ ತಿಂತೀವಿ. ಸ್ವಲ್ಪ ದೇವ್ರ ತರ ಅಲ್ಲ. ಏಲಕ್ಕಿ ಪೌಡ್ರಾ? ಹೆಂಗೆ? ಸ್ಪೂನಲ್ಲಿ ಸುಮ್ನೆ ಒಂದು ಹೆಸರಾಗೆ ಚಿಟ್ಕಿ. ನಮ್ಮಮ್ಮ ಎಷ್ಟೋ ಅಡ್ಗೆಗಳು ಬರೀ ಕಣ್ಣಂದಾಜೆ. ಹೌದು. ನಾವ್ ಮಾಡಕ್ ಹೋದ್ರೆ ಅದಾಗದೇ ಇಲ್ಲ. ಒಂದಿಷ್ಟ ಹಾಕು ಅಂತಾರೆ. ಸಾಕು. ಸೂಪರ್. ಆಹಾ, ಎಷ್ಟು ಚೆನ್ನಾಗಿದೆ ಅಂದ್ರೆ ಇದ್ರಲ್ಲೆಲ್ಲ ಚಾನ್ಸ್ ಪೇ ಡಾನ್ಸ್ ಮಾಡಕ್ ಆಗಲ್ಲ, ಚೆನ್ನಾಗ್ ಗೊತ್ತಿರ್ಬೇಕು ಅಡ್ಗೆ ಮಾಡಕ್. ಹೌದು. ಇದು ಚೆನ್ನಾಗಿ ತೊಳಸಿದಷ್ಟು ಚೆನ್ನಾಗಿ ಬರುತ್ತೆ. ಅಷ್ಟೇ ಹದ ನೋಡ್ಕೊಂಡ್ರೆ ಹಿಂಗಾಗ್ಬೇಕಂತ. ವೆರಿ ನೈಸ್. ಎಷ್ಟು ನಾಟಕ ಮಾಡ್ತಾ ಇದೆ ಅಲ್ಲ ಇದು ರೆಡಿ ಆಗಕ್ಕೆ. ಅದೇ. ನೀವು ನಾಟಕ ಯಾವಾಗ ಮಾಡಿದ್ದು? ಥಿಯೇಟರ್? ಥಿಯೇಟರ್ ಮಾಡ್ತಿದ್ದೆ. ಕರೆಕ್ಟ್. ಹರೀಶ್ ನಿನಾಸಂ ಅಂತ ಇದಾರೆ. ರಾಮಧಾನ್ಯ ಅಂತ ಒಂದ್ ನಾಟಕ ಕನಕದಾಸರು ಬರ್ದಿರೋದು. ಅದ್ರ ನಾಟಕ ಇದೆ ಸೇವಾ ಸದನ ಮಲ್ಲೇಶ್ವರಮಲ್ಲಿ ಅಂತ ಅಂದ್ರು. ಓಕೆ, ನನಗೆ ಎನಿ ಫೈನ್ ಆರ್ಟ್ ಪ್ರೋಗ್ರಾಮ್ ಐ ಆಮ್ ರೆಡಿ ಟು ಕಮ್. ಡಾನ್ಸ್ ಆರು ಮಾಡಿ ಏನಾರು ಮಾಡಿ ಬರ್ತೀನಿ ಫ್ರೀ ಇದ್ರೆ ಅಂತ ಹೋದೆ. ನಾ ಅದುವರೆಗೂ ನಾಟಕನೇ ನೋಡಿರ್ಲಿಲ್ಲ. ಅಂದ್ರೆ ಒಂದು ಪ್ರೊಫೆಷನಲ್ ನಾಟಕ, ಸ್ಟೇಜ್ ಪ್ಲೇ ಹೆಂಗಿರುತ್ತೆ, ಸ್ಕಿಟ್ ಅಂತ ಗೊತ್ತು. ಸುಮ್ನೆ ರಾಮ ಶಾಮ ಬಾಮ ಹಿಂಗೆ 3 ಜನ ನಿಂತ್ಕೊಂಡು ಏನೋ ಡೈಲಾಗ್ ಹೊಡೆಯೋದು. ಬಟ್ ಪ್ರಾಪರ್ ಲೈಟಿಂಗ್ಸ್, ಕಾಸ್ಟ್ಯೂಮ್, ಮ್ಯೂಸಿಕ್ ಎಲ್ಲ ಇರೋ ತರ ನೋಡೇ ಇರ್ಲಿಲ್ಲ. ನೋಡಿದ ತಕ್ಷಣ ಒಂಥರ ಏನ್ ಹೇಳ್ತಾರೆ, ಮಂತ್ರ ಮುಗ್ಧರಾದ್ರು. ಸುಮ್ನೆ ಹಿಂಗೆ ನೋಡ್ತಾ ಇದ್ದೆ ನಾನು. ಮುಗೀತು ಪ್ಲೇ. ನಾನ್ ಸೀದಾ ಡೈರೆಕ್ಟ್ ಹತ್ರ ಹೋದೆ. ನಮ್ಮಮ್ಮನ್ ಕೇಳಿಲ್ಲ, ಮಾಡಿಲ್ಲ, ಫೋನು ಮಾಡಿಲ್ಲ. ಸರ್ ನಾನು ನಾಟಕಕ್ಕೆ ಸೇರ್ಕೊಳ್ತೀನಿ ಅಂತ ಆದ್ರೆ ಅವರು ಅದು ಒಂಥರ ರೂಪಾಂತರ. ಹಿಂಗೆ ಅಂದ, ರೂಪಾಂತರ ನಮ್ಮ ತಂಡದ ಹೆಸರು. ಅಲ್ಲಿ ನಿನಗೆ ಇದು ಬರತ್ತಾ ಅದು ಬರತ್ತಾ ಕೇಳಲ್ಲ, ನಿನಗೆ ಏನ್ ಬರುತ್ತೋ ಅದನ್ನ ಯುಟಿಲೈಸ್ ಮಾಡ್ಕೋತಾರೆ. ವೆರಿ ನೈಸ್. ದಟ್ ಟೈಪ್ ಆಫ್ ಥಿಯೇಟರ್. ಯಾ, ನಿನಗೆ ಆಕ್ಟಿಂಗೇ ಬರ್ಬೇಕು ಅಂತಿಲ್ಲ, ಯು ಕ್ಯಾನ್ ಬಿ ಎನಿಥಿಂಗ್ ದಟ್ ಈಸ್ ಯೂಸ್ಫುಲ್. ತುಂಬಾ ಶಕ್ತಿ ಆಗಿದೆಯಾ, ನೀನ್ ಸೆಟ್ ಪ್ರಾಪರ್ಟಿ ತಗೊಂಡು ಓಡಾಡ್ಸು ಆ ತರ. ಸೊ ನನ್ನನ್ನು ಸೇರಿಸ್ಕೊಂಡ್ರು. ನೆಕ್ಸ್ಟ್ ಶೋನೇ ಸೀತಾ ಕ್ಯಾರೆಕ್ಟರ್ ನಾನು ಮಾಡಿದ್ದೆ. ಅದಾದ್ಮೇಲೆ ಐ ಫೌಂಡ್ ಇಟ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್. ಥಿಯೇಟರ್ ಅಲ್ಲಿ ಕಲಿಯೋದು ತುಂಬಾ ಇದೆ ಅಂತ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗೋದು ಬರೋದು, ನಾಟಕ ಮಾಡೋದು. ಅದಾದ್ಮೇಲೆ ಒಂದು ಕರ್ವಾಲೋ, ರಾಮಧಾನ್ಯ, ಟ್ರೈನ್ ಟು ಪಾಕಿಸ್ತಾನ್ ಈ ತರ ನಾಟಕಗಳಿಗೆ ಮೇನ್ ರೋಲ್ ಮಾಡಿದೆ. ಸೊ ಇಲ್ಲಿಂದ ನಿಮ್ ಥಿಯೇಟರ್ ಜರ್ನಿ ಶುರು ಆಗಿದ್ದು. ಇವಾಗ ನಮ್ಮ ಸ್ವಾಹ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ಬನ್ನಿ. ರೆಡಿನಾ? ರೆಡಿ ಆಗಿದೆ. ಅಮೃತ ಫಲ ರೆಡಿ. ಪ್ಲೇಟ್ ಇಸ್ ಆಲ್ಸೋ ರೆಡಿ. ಹೌದು. ತುಪ್ಪ ಸೌರಿರುವ ಪ್ಲೇಟ್ ರೆಡಿ. ಹೌದು. ಇದಕ್ಕೆ ಬಗ್ಸ್ಕೊಬಿಡ್ಬೇಕು. ಓಕೆ. ಇದು ಒಳ್ಳೆ ಸಜ್ಜಿಗೆ ತಂಗಿ ತರ ಇದೆ. ಖಂಡಿತ. ಟೇಸ್ಟ್ ಅಲ್ಲಿ ಮಾತ್ರ ಅದ್ರ ಅಜ್ಜಿ ತಾತ ಅಜ್ಜಿ ತಾತ ತಂಗಿ ಅಂದ್ರಲ್ಲ ಅದಕ್ಕೆ. ಕರೆಕ್ಟ್. ದೇವಿ ಅಲ್ವಾ, ಅಜ್ಜಿನೇ ಇರ್ಲಿ. ಇನ್ನ ದೊಡ್ಡ ಪ್ಲೇಟ್ ಬೇಕಿತ್ತೇನೋ ಅಲ್ಲ? ಇಲ್ಲ, ಸ್ವಲ್ಪ ದಪ್ಪ ದಪ್ಪ ಪೀಸಸ್ ಬರುತ್ತೆ ನಮ್ಗೆ. ಇಲ್ಲಿದ್ರೆ ಹೌದು. ಎಡ್ಜಸ್ ಅನ್ನ ರೌಂಡ್ ಮಾಡ್ಬೇಕಾ? ಗಮ್ಮಂತ. ಇದನ್ ಬಿಸಿ ಬಿಸಿಯಾಗೆ ತಿನ್ಬೇಕಾ? ಇಲ್ಲ, ತಣ್ಣಗಾದ್ಮೇಲೂ ಚೆನ್ನಾಗಿರುತ್ತೆ. ಫ್ರಿಜ್ ಅಲ್ಲಿ ಇಟ್ಬಿಟ್ಟು ತಿಂದ್ರು ಚೆನ್ನಾಗಿರುತ್ತೆ. ಹೌದಾ? ತಿನ್ನೋದ್ರಲ್ಲಿ ಮಾತ್ರ ನಮ್ಗೆ ಎಕ್ಸ್ಪೆಕ್ಟ್. ಇವ್ರಿಗೆ ಅದೆಲ್ಲ ಅಂತಾರ. ಅದು ತುಂಬಾ ಕರೆಕ್ಟ್. ನಾವಿಬ್ರು ಖಂಡಿತ. ವೆರಿ ನೈಸ್.
ಚಾಕು ಬೇಕಿತ್ತು. ಚಾಕು. ಸರಿ, ಇದನ್ನ ಪೀಸ್ ಮಾಡ್ಬೇಕೀಗ. ಮಾಡಿ ಮಾಡಿ ಪೀಸ್ ಮಾಡಿ ನೀಟಾಗಿ. ಇದು ಅಮ್ಮನಿಂದ ನೀ ಹಾಡ್ ಕಲ್ತೆ ಗೊತ್ತು, ಅಮ್ಮನಿಂದ ನೀ ಅಡ್ಗೆನೂ ಕಲ್ತಿಯಂತೆ. ಅಡ್ಗೆ ನಮ್ಮಮ್ಮ ಯಾವಾಗ್ಲೂ ಮಾಡ್ಸೋರು, ಇವಾಗ ಸ್ವಲ್ಪ ಕಮ್ಮಿ ಮಾಡೋದು. ನಾನೀಗ ಅನ್ನ ಸಾರೆಲ್ಲ ಮಾಡು ಅಂತ. ಅದು ಸರಿ, ಬಟ್ 6th ಅಲ್ಲಿ ಇರೋವಾಗ್ಲೇ ಅದ್ಭುತವಾಗಿ ಅಡ್ಗೆ ಮಾಡಿದ್ಯಂತೆ ರಂಜನಿ. ಚಿಕ್ಕಮ್ಮನ ಮನೆಗೆ ಹೋಗಿದ್ದು, ಯಾರು ಇರ್ಲಿಲ್ಲ, ನಾನು ಒಬ್ಳೇ ಇದ್ದೆ ಮನೆಯಲ್ಲಿ. ಇವ್ರು ಬರ್ತಾ ಇದಾರೆ ಅಂತ ನಂಗೆ ಗೊತ್ತಾಯ್ತು ವಾಪಸ್. ಸರಿ, ನನಗೇನು ಅವ್ರು ಬರೋಷ್ರೊಳಗೆ ಅಡ್ಗೆ ಮಾಡೋಣ, ಇಂಪ್ರೆಸ್ ಮಾಡೋಣ, ಗುಡ್ ಗರ್ಲ್ ಅನ್ಸ್ಕೊಳ್ಳೋಣ. ಚಿಕ್ಕ ವಯಸ್ಸಲ್ಲಿ ಇಂತ ಆಸೆಗಳ. ಅನ್ನ ಎಲ್ಲ ಮಾಡಿದ್ದೆ ನಾನು 6th ಸ್ಟ್ಯಾಂಡರ್ಡ್ ಅಷ್ಟೊತ್ತಿಗೆ. ಅನ್ನ ಹುಳಿ ಮಾಡೋಣ ಅಂತ ಹೇಳಿ, ಅದೇನೋ ಏನ್ ತರಕಾರಿನೋ ನಂಗೆ ಕರೆಕ್ಟ್ ಆಗಿ ನೆನ್ಪಿಲ್ಲ, ಹೆಚ್ಚದೆ ಹುಳಿ ಪುಡಿ ಏನೋ ಇತ್ತು, ಏನೇನೋ ಮಾಡ್ದೆ. ಆಮೇಲೆ ಅದ್ ತಳ ಹಿಡಿದ್ಬಿಡ್ತು. ತಳ ಹಿಡ್ದು ಅದು ಫುಲ್ ಹಾಳಾಗ್ತದೆ, ಹಿಂಗ್ ಕೆರಿತಾ ಇದೀನಿ, ಏನೇನೋ ಮಾಡ್ತಾ ಇದೀನಿ, ಬರ್ತಾನೆ ಇಲ್ಲ. ಅದಾದ್ಮೇಲೆ ಕಡೆಗೆ ಒಗ್ಗರಣೆ ಹಾಕ್ಬೇಕಲ್ವಾ, ಅದೇನೋ ಆಯ್ತು, ಒಂಚೂರು ಗೊತ್ತಾಗ್ಬಾರ್ದು, ಚೆನ್ನಾಗ್ ಮಾಡ್ಬಿಡ್ತೀನಿ ಅನ್ನೋ ತರ. ಅದನ್ನ ಮಿಕ್ಕಿದ್ ಮಾತ್ರ ಇಟ್ಕೊಂಡು ಕಡೆಗೆ ಒಗ್ಗರಣೆ ಹಾಕ್ಬೇಕು. ನಮ್ಮಮ್ಮ ಫುಲ್ ಎಕ್ಸ್ಪರ್ಟ್. ಇಷ್ಟು ದೊಡ್ಡದು ಬಾಣ್ಲಿನಲ್ಲಿ ಒಗ್ಗರಣೆ ಹಾಕ್ತಾರೆ ನಾರ್ಮಲಿ, ನಮ್ಮಮ್ಮ ಸೌಟಲ್ಲಿ ಹಾಕ್ತಾರೆ. ನಾನು ಸೌಟಲ್ಲೇ ಹಾಕಕ್ ಹೋಗಿದ್ದೀನಿ, ಪೂರ್ತಿ ಫ್ಲೇಮ್ ಇಟ್ಕೊಂಡು. ಅವತ್ ಮನೆಗೆ ಬರೋದ್ರೊಳಗೆ ಅದು ಹಾಕಿದೀನಿ, ಎಲ್ಲ ಹಾರ್ತಾ ಫುಲ್ಲು ಹಾರಿ ಅದು ಬೆಂಕಿ ಹತ್ಕೊಂಡ್ಬಿಡ್ತು ಸೌಟ್ ಒಳಗಡೆ. ಅಯ್ಯೋ, ಆಫ್ ಮಾಡಿದೆ ಕುಕ್ಕರ್. ಓಪನ್ ಮಾಡಿ ನೋಡೋಣ. ಬೆಂದಿದ್ಯಾ? ಫಸ್ಟ್ ಕ್ಲಾಸ್. ತಗೊಳ್ಳಿ. ಒಳ್ಳೆ ಹಲ್ವಾ ತರ ಆಗಿದೆ, ಸೂಪರ್. ಓಕೆ, ಸೊ ಇದಕ್ಕೆ ಇವಾಗ ಏನೆಲ್ಲ ಆಡ್ ಮಾಡ್ಬೇಕು? ಇವಾಗ ಎಲೆಕೋಸ್ ಮಿಕ್ಸ್ ಮಾಡೋಣ. ಸೂಪರ್. ಕ್ಯಾಶಿವು ಒಂದ್ ಹಾಕ್ಬೋದು, ಅಥವಾ ಹಿಂಗೆ ಅರ್ಧ ಮಾಡು ಹಾಕ್ಬೋದು, ಅದ್ ಅವ್ರವ್ರ ಇಷ್ಟ ಇಷ್ಟ. ಸ್ವಲ್ಪ ಜಾಸ್ತಿನೇ ಹಾಕಿ ಪರವಾಗಿಲ್ಲ, ನಮ್ಗೆ ಬೇಜಾರಾಗಲ್ಲ ಅಲ್ವಾ? ಖಂಡಿತ ಇಲ್ಲ. ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಕೆಲವ್ರು ತಿನ್ನಲ್ಲ ಅಂದ್ರೆ ಮೆಣಸಿನ ಪುಡಿನ ಹಾಕೋಬಹುದು. ಓಕೆ, ಪೆಪ್ಪರ್ ಪೌಡರ್. ಯಾ, ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿ. ಓಕೆ, ಖಾರದ ಪುಡಿ ಜಸ್ಟ್ ಟೇಸ್ಟ್ಗೆ, ಸುಮ್ನೆ ಹಂಗೆ, ಸುಮ್ನೆ ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಒಂದ್ ಲೈಟ್ ಆಗಿ ಒಂದು ರೆಡ್ಡಿಶ್ ಟಿಂಜ್ ಕಲರ್ ಕೂಡ ಕೊಡುತ್ತೆ. ಹಾ, ಪರ್ಫೆಕ್ಟ್. ಇನ್ನು ಉಳ್ದಿರೋದು ನಮ್ಮ ಉಪ್ಪು, ಉಪ್ಪನ್ನ ರುಚಿಗೆ ತಕ್ಕಷ್ಟು. ಎಸ್, ಕರ್ಬೇವು ಓಕೆ, ಒಂದು 5-6 ಎಷ್ಟಾದ್ರೂ ಹಾಕೋಬಹುದು. ಕೊತ್ತಂಬರಿ ಸೊಪ್ಪು, ಲಾಸ್ಟ್ ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ನಿಮ್ಗೆ ತುಂಬಾ ಜಾಸ್ತಿ ಬೇಕು ಅನ್ಸ್ತವ್ರು ಜಾಸ್ತಿ ಹಾಕೋಬಹುದು, ಇಲ್ಲ ಸುಮ್ನೆ ಸ್ವಲ್ಪ ಟೇಸ್ಟಿಗೆ ಬೇಕು ಅಂದ್ರು ಸ್ವಲ್ಪ ಟೇಸ್ಟ್ ಹಾಕೋಬಹುದು. ಸೂಪರ್. ಇವಾಗ ಎಲ್ಲ ಮಿಕ್ಸ್ ಮಾಡೋದು. ನಂದಿತಾ ಅವ್ರು ಎಂಟ್ರಿ ಕೊಟ್ರು. ನಂದಿತಾ ಪಂಡಿತ್ ಎಲ್ಲ ಕ್ಲೋಸ್ ಫ್ರೆಂಡ್ಸ್. ಓಕೆ, ಪಂಡಿತ್ ಬರ್ಡೇ ಇತ್ತು. ಸೊ ನಂದಿತಾ ಮನೇಲಿ ಅವ್ರ ಪಂಡಿತ್ ಬರ್ಡೇನ ಆರ್ಗನೈಸ್ ಮಾಡಿದ್ರು. ಓಕೆ, ಸೊ ಏನಂದ್ರೆ ಪಂಡಿತ್ ನನ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಅವಳಿಗೆ ಗೊತ್ತಿತ್ತು. ಸೊ ಶಿ ಕೇಮ್ ಟು ಮೈ ಹೌಸ್. ಅಂದ್ರೆ ಬಂದ್ಬಿಟ್ಟು, ಆಂಟಿ ಪ್ಲೀಸ್ ಕಳ್ಸಿ, ಬರ್ಡೇ ಪಾರ್ಟಿ ಇದೆ ಅಂತ. ನಮ್ಮಮ್ಮ ಪಾಪ ಶಿ ಟೋಲ್ಡ್ ಓಕೆ ಯು ಕ್ಯಾನ್ ಟೇಕ್ ಹರ್ ಅಂತ. ಹೋದೆ, ಅಲ್ಲಿಗೆ ಹೋದೆ, ಎಲ್ಲ ಪಾರ್ಟಿ ಎಲ್ಲ ನಡೀತಾ ಇತ್ತು, ಕೇಕ್ ಎಲ್ಲ ಕಟ್ತಾ ಇತ್ತು. ನಾನ್ ಚೆನ್ನಾಗಿತ್ತು ತಿಂಡಿ ಎಲ್ಲ ತಿನ್ಕೊಂಡು ಆರಾಮಾಗಿ ಎಲ್ಲ ಹರಟೆ ಹೊಡ್ಕೊಂಡು ಹಾಡುಗಳು ಹಾಡ್ಕೊಂಡು. ನಮ್ ನಾಟಕದ ಪಾರ್ಟಿ ಅಂದ್ರೆ ಹಾಡು ಪಕ್ಕ ಇದ್ದೇ ಇರುತ್ತೆ. ಎಲ್ರು ಇರ್ತಾರೆ, ಸೊ ಹಾಡ್ತಾರೆ. ಈ ಟೈಮಲ್ಲಿ ಪಂಡಿತ್ ವೆಂಟ್ ಡೌನ್ ಆನ್ ಹಿಸ್ ನೀಸ್. ನೋ 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 ನಥಿಂಗ್. ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಕ್ಚುಲಿ. ಇದ್ವರ ತನಕ 22 ವರ್ಷ ಆಯ್ತು ನಮ್ಗೆ ಮದ್ವೆ ಆಗಿ, ಇವತ್ ತನಕ ಅವ್ರೇನ್ ಐ ಲವ್ ಯು ಅಂತ ಹೇಳಿಲ್ಲ ನನ್ಗೆ. ಮತ್ತೇನಪ್ಪ ಇದು? ಅವ್ರು ಬಂದು ಅವ್ರ ಪರ್ಸನಲ್ ಫ್ರೆಂಡ್ಸ್ ಕೂಡ ಬಂದಿದ್ರು ಪಾರ್ಟಿಗೆ. ಓಕೆ, ನಾನ್ ರಂಗಭೂಮಿ, ನಾನ್ ಫಿಲ್ಮ್, ನಾನ್ ಟೆಲಿವಿಷನ್, ನಾನ್ ಮೀಡಿಯಾ ಬಂದಿದ್ರು. ಅವ್ರನ್ನ ಕರೆದ್ಬಿಟ್ಟು, ಮುರಳಿ ವಾಸು ಎಲ್ಲ ಬಂದ್ರು ಅಂತೆಲ್ಲ ಕರೆದ್ಬಿಟ್ಟು, ಇವಳು ಸುನೇತ್ರ ಅಂತ, ನನ್ ನಮಸ್ಕಾರ ಅಂತ ಫುಲ್ ಬಾರಿ ಫಾರ್ಮಲ್ ಆಗಿ ನಮಸ್ಕಾರ ಅಂತೆಲ್ಲ, ನನ್ನ ಹೆಂಡತಿ ಆಗೋಳು ಒಂದು. ನಾನು ಫುಲ್ ಶಾಕ್. ಐ ಜಸ್ಟ್ ಓಪನ್ ಮೈ ಮೌತ್ ಅಂತ ಒಂದ್ ದೊಡ್ಡ ಬಾಯಿ ತೆಗ್ದು ನಿಂತ್ಕೊಂಡೆ. ಏನ್ ಹೇಳ್ತಾ ಇದ್ದೀರಾ ಅಂದೆ. ಹಲೋ ಎಕ್ಸ್ಕ್ಯೂಸ್ ಮೀ, ಏನ್ ಪ್ರಾಬ್ಲಮ್ ಏನ್ ನಿಮ್ದು ಅಂತ. ಅವರು ಹೆಂಡತಿ ಆಗೋಳು, ಅದಕ್ಕೆ ಹೆಂಡತಿ ಆಗೋಳು ಅಂತ ಇಂಟ್ರೊಡ್ಯೂಸ್ ಮಾಡಿದೆ. ನಂದೆ ಓಕೆ, ಫಾರ್ ಇನ್ಫಾರ್ಮೇಶನ್ ಸೇಕ್, ಅದೇ ಯಾವತ್ತಾದ್ರೂ ನಾನು ಪ್ರಪೋಸ್ ಮಾಡಿದ್ದೀರ, ಅದ್ರಲ್ಲಿ ಏನಿದೆ ಪ್ರಪೋಸ್ ಮಾಡೋದು ಏನಿದೆ ಅಂತ, ಏನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತರ. ನಾನ್ ಮದ್ವೆ ಆಗ್ತಾ ಇದೀನಿ ಅಷ್ಟೇ ಅಂದ್ರೆ, ನೀವ್ ಆಗ್ತಾ ಇದೀರಾ, ನಾನ್ ಆಗ್ತೀನೋ ಇಲ್ವಾ ಅಂತ ನೀವ್ ಕೇಳಿದ್ರಾ ಅಂತ. ಆಮೇಲೆ ನೀವ್ ನನ್ನೇ ಮದ್ವೆ ಆಗೋದ್ ನೋಡ್ತಾರೆ. ಓ ಎಕ್ಸ್ಕ್ಯೂಸ್ ಮೀ, ಐ ಆಮ್ ನಾಟ್ ಇನ್ ಎನಿ ಮೂಡ್ ಆಫ್ ಗೆಟಿಂಗ್ ಮ್ಯಾರಿಡ್ ಬಿಕಾಸ್ ಐ ವಾಸ್ ಜಸ್ಟ್ 18. ಆಮೇಲೆ ಆವಾಗ ಆಗಲ್ಲ ಅಂದೆ. ಅದಾದ್ಮೇಲೆ ಹಿ ಕೆಪ್ ಪ್ರಪೋಸಿಂಗ್ ಮೀ, ಐ ಕೆಪ್ ರಿಜೆಕ್ಟಿಂಗ್. ಹಿ ಕೇಮ್ ಹೋಮ್ ಡೈರೆಕ್ಟ್ಲಿ.
ಸೊ ಯಾವಾಗ ಮಾತಾಡ್ತಾನೆ ನಿಮ್ಮ ಅಮ್ಮ ಅಪ್ಪನ ಹತ್ರ ಮದುವೆ ವಿಚಾರ ಅಂತ? ಈ ಮದುವೆ ವಿಚಾರ ಬಂದಿದ ತಕ್ಷಣ ಟೀ, ಕಾಫಿ, ಪಕೋಡ ಅದೆಲ್ಲ ಕೊಟ್ಟೆ ಕೊಡ್ತಾರೆ. ಅಲ್ಲಿ ಕೊಟ್ರ ಇಲ್ವೋ ಗೊತ್ತಾಗತ್ತೆ. ಬಟ್ ಇಲ್ಲಿ ನಮ್ಗೇನೋ ಖಂಡಿತವಾಗ್ಲೂ ಸಿಗ್ತಾ ಇದೆ. ಹೌದು. ಇಲ್ಲಿ ಏನಾಗಿದೆ ಅಂತ ನೋಡೋಣ. ಒಂದು ಈಗ ನಾವು ಎಣ್ಣೆ ಇಟ್ಟು ಇದನ್ನ ಕರಿಬೇಕು. ಎಸ್, ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಾ ಇದ್ದೀವಿ. ಎಸ್. ಹಾ, ಜೋರ್ ಮಾಡಿದೀರಾ? ಜೋರ್ ಮಾಡಿದೀನಿ, ಫುಲ್ ಇದೆ. ಹಾ, ನೀವು ಜೋರ್ ಮಾಡಿದ್ರಿ ನನ್ನ ಮದ್ವೆ ಆಗಲ್ಲ ಅಂತ. ಜೋರ್ ಮಾಡಿದೆ. ಅವ್ರು ನಿಮ್ ಮನೆಗ್ ಬಂದಿದ್ರು. ಬಂದು ಇಲ್ಲ 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 ಮದ್ವೆ ಆಗ್ಲೇಬೇಕು ಅಂತೆಲ್ಲ ಅಂದ್ರೆ ಒಳ್ಳೆ ಇದು ಗಲಾಟೆ, ಮದ್ವೆ ಆಗ್ಲೇಬೇಕು ಅಂತ. ಮೋರೋವರ್ ಏನಂದ್ರೆ ನನಗೆ ಸ್ವಲ್ಪ ಯಾವ ತರ ಹುಡುಗರು ಇಷ್ಟ ಆಗ್ತಾರೆ ಅಂದ್ರೆ ಸ್ವಲ್ಪ ಆರ್ಗನೈಸ್ ಮಾಡ್ತಿರ್ತಾರೆ, ಆಮೇಲೆ ನಿಂತ್ಕೊಂಡು ಕೆಲಸ ಮಾಡಿಸ್ತಾರೆ, ಹೂ ಟೇಕ್ ರೆಸ್ಪಾನ್ಸಿಬಿಲಿಟಿ. Okay. ಸೊ ಪಂಡಿತ್ ವಾಸ್ ದಟ್ ಕೈಂಡ್. ಹಿ ವಾಸ್ ಅ ವೆರಿ ವೆರಿ ನೈಸ್ ಪರ್ಸನ್. ಒಂಥರ ನನ್ಗಿಂತ ನೀವು ವೇದ ಅವ್ರನ್ನ ಕೇಳಿದೆ, ಶಿ ವಿಲ್ ಗಿವ್ ಬಯೋಡೇಟಾ ಆಫ್ ಪಂಡಿತ್. ಸೊ ಹೀಸ್ ಲೈಕ್ ಅವಳ ಫೋನ್ ಅಲ್ಲಿ ಹೆಸರೇನ್ ಸೇವ್ ಆಗಿದೆ ಗೊತ್ತಾ? ಪಂಡಿತ್ ಅಂತ ಬೆಸ್ಟ್ ಅಂತ ಸೇವ್ ಆಗಿದೆ. ಹೌದಾ? ಬೆಸ್ಟ್ ಅಂತ ಸೇವ್ ಮಾಡ್ಕೊಂಡಿದ್ದಾಳೆ. ಸೊ ಇಟ್ ಇಸ್ ಲೈಕ್ ಎವ್ರಿಬಡಿ ಲೈಕ್ಸ್ ಹಿಮ್ ಅಂಡ್ ಹುಡುಗರ ಫ್ಯಾನ್ಸ್ ಅವ್ರಿಗೆ. ಸರ್ ಸರ್ ಮಾಡ ಸರ್ ಅಂದ್ರೆ ಈಸ್ ಲೈಕ್ ಮಲ್ಟಿ ಟ್ಯಾಲೆಂಟೆಡ್. ಎಲ್ಲ ಪರ್ಕಷನ್ ನುಡಿಸ್ತಾರೆ, ಅದ್ಭುತವಾಗಿ ಆಕ್ಟಿಂಗ್ ಬಗ್ಗೆ ನಾನು ಹೇಳಲೇಬೇಡ. ಸೊ ಈ ತರ ಆರ್ಗನೈಸ್ಡ್ ಆಗಿರೋರು ನಂಗೆ ತುಂಬಾ ಇಷ್ಟ. ಸೊ ಇಟ್ ವಾಸ್ ಪರ್ಫೆಕ್ಟ್. ಸೊ ಅದೇ ಅನ್ಕೊಂಡೆ, ಎಲ್ಲ ನಾನು ಅನ್ಕೊಂಡಿದ್ಕೆಲ್ಲ ಇವ್ರು ಕರೆಕ್ಟ್ ಆಗಿದಾರಲ್ಲ, ವೈ ಡೋಂಟ್ ಐ ಗಿವ್ ಇಟ್ ಅ ಟ್ರೈ? ಟ್ರೈ ಮದುವೆನ ವೈ ಡೋಂಟ್ ಐ ಗಿವ್ ಇಟ್ ಅ ಟ್ರೈ ಅಂತ. ಅಂಡ್ ಐ ಗಿವ್ ಇಟ್ ಅ ಶಾಟ್. ಫೈನಲಿ ವಿ ಗಾಟ್ ಮ್ಯಾರಿಡ್. ಮದುವೆ ಆದ್ಮೇಲೆ ಆಕ್ಚುಲಿ ಟು ಸೇ ಟೆಲಿವಿಷನ್ ಅಲ್ಲಿ ಹೇಳ್ತಾ ಇದೀನಿ, ಆಫ್ಟರ್ ಐ ಗಾಟ್ ಮ್ಯಾರಿಡ್ ಐ ಸ್ಟಾರ್ಟೆಡ್ ಫಾಲಿಂಗ್ ಇನ್ ಲವ್ ವಿತ್ ಅಂಡ್ ಎವ್ರಿ ಡೇ ಐ ಫಾಲ್ ಇನ್ ಲವ್ ವಿತ್. ಇವಾಗ ಮೇಡಮ್ ನಮ್ಗೆ ವೇದ ಅವರು ಈ ಬಜ್ಜಿನ ಮಾಡ್ಕೊಡ್ತಾರೆ. ಬಿಸಿ ಆಗಿದ್ಯಾ? ಹಾ, ಆಗಿದೆ. ಹಾಕ್ ನೋಡೋಣ. ಎಸ್.